ಅತ್ತೆ ಮನೆ ಕೆಲಸನೆಲ್ಲ ಮುಗಿಸಿದೀನಿ. ನೆಲ ಒರೆಸಿದೀನಿ, ಬಟ್ಟೆ ಒಗ್ದು ಮೇಲ್ ಒಣಗಾಕಿದ್ದೀನಿ, ಅಡುಗೆ ಮನೇಲಿ ಪಾತ್ರೆ ತೊಳೆದಿದ್ದೀನಿ, ಅನ್ನ ಸಾರು ಕೂಡ ಮಧ್ಯಾಹ್ನಕ್ಕೆ ಮಾಡಿಟ್ಟಿದ್ದೀನಿ. ನನಗೆ ಸ್ವಲ್ಪ ಟೈಮ್ ಕೊಟ್ಟರೆ ಎಕ್ಸಾಮಿಗೆ ಓದ್ಕೊತೀನಿ ಅತ್ತೆ. ನೀನು ಓದ್ಕೋತೀಯೋ ಎಕ್ಸಾಮಲ್ಲಿ ಫೇಲ್ ಆಗ್ತೀಯೋ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಮನೆ ಕೆಲಸ ಎಲ್ಲ ಮುಗ್ದಿದೆ ಅಂತ ನೀನ್ ಹೇಳೋದಲ್ಲ, ನಾನ್ ಹೇಳ್ಬೇಕು. ಸರ್ಸು ಅಕ್ಕ, ಸ್ಟೋರ್ ರೂಮ್ ಅಲ್ಲಿ ಅಕ್ಕಿ ಮೂಟೆ ಇದೆ, ಎಳ್ಕೊಂಡ್ ಬಾ. ಅಕ್ಕಿ ಮೂಟೆನಾ? ಯಾಕಕ್ಕ? ಯಾಕೆ ಏನು ಅಂತ ಕೇಳ್ಬೇಡ, ಎಳ್ಕೊಂಡ್ ಬಾ, ಇಲ್ಲ ನಾನು ಹೋಗ್ಲಾ ತರಕ್ಕೆ. 25 kg ಅಕ್ಕಿ ಮೂಟೆನ ಇವತ್ತೇ ಭತ್ತ ಕಲ್ಲು ಇಲ್ದಂಗ್ ಆರಿಸ್ಬೇಕು. ಒಂದು ಕಲ್ಲು ಸಿಕ್ರು ನಿನ್ನ ಜನ್ಮ ಜಾಲಾಡ್ಸ್ಬಿಡ್ತೀನಿ. ಅತ್ತೆ 25 kg ಅಕ್ಕಿ ಮೂಟೆ ಆರ್ಸಕ್ಕೆ 2-3 ದಿನ ಆದ್ರೂ ಬೇಕಾಗತ್ತೆ. ಅಂತದ್ರಲ್ಲಿ ಇವತ್ತೇ ಅಂದ್ರೆ ದಪ್ಪ ದಪ್ಪ ಪುಸ್ತಕ 2 ಗಂಟೆಲಿ ಓದ್ ಬಿಸಾಕ್ತೀಯಾ? 25 kg ಆರ್ಸಕ್ ಒಂದಿನ ಆಗಲ್ವೇನೆ? ಅತ್ತೆ ದಯವಿಟ್ಟು ಹಾಗೆ ಹೇಳ್ಬೇಡಿ, ನನ್ಗೊಂದೆರಡು ದಿನ ಟೈಮ್ ಕೊಡಿ. ಎಕ್ಸಾಮ್ ಮುಗಿಸಿ ಎಲ್ಲಾ ಕೆಲ್ಸನೂ ಮಾಡ್ತೀನಿ. ನಿನ್ನ ಎಕ್ಸಾಮ್ ಮುಗಿಯೋವರೆಗೂ ನಾವು ಕಲ್ಲು ಮಣ್ಣು ತಿನ್ಕೊಂಡಿರ್ಬೇಕಾ? ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಹೇಳ್ಬಿಡು, ಮತ್ತ ಅವತ್ತೇನೋ ದೊಡ್ಡದಾಗ ಹೇಳ್ಬಿಟ್ಟೆ ಚೆನ್ನಾಗಿ ಓದ್ತೀನಿ, ಮನೆ ಕೆಲ್ಸಾನು ನಿಭಾಯಿಸ್ತೀನಿ ಅಂತ. ನಿನ್ನಂತ ಸೊಸೆ ಸಿಕ್ಕಿದ್ದು ನನ್ನ ಕರ್ಮ. ಈಗ ನಿನ್ನ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ವಾಪಸ್ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಡು. ಅಲ್ಲಿ ಎಷ್ಟೊತ್ತಾದ್ರೂ ಓದ್ಕೊಂಡು ಕುತ್ಕೋ, ನಾನೇನು ಕೇಳಲ್ಲಮ್ಮ. ಅತ್ತೆ ದಯವಿಟ್ಟು ಹಾಗೆ ಹೇಳ್ಬೇಡಿ. ಈಗೇನು ಅಕ್ಕಿ ಆರಿಸ್ಬೇಕಲ್ವಾ? ಆರಿಸ್ತೀನಿ. ಹೋಗೆ, ನನಗೆ ಗೊತ್ತು. ಅಲ್ಲ, ನನ್ನ ಜಾಗಕ್ಕೆ ಬಂದು ನನ್ನೇ ಕಟ್ ಹಾಕ್ತಿದ್ದಾಳೆ ಈ ಶ್ರಾವಣಿ. ನಾನು ಮುಂದೆ ನಿಲ್ಲಕ್ಕೂ ಧೈರ್ಯನೇ ಇಲ್ದಿರೋರ್ನೆಲ್ಲ ನನ್ನ ಮೇಲೆ ಚೂ ಬಿಡ್ತಿದ್ದಾಳೆ. ಆ ವಂದನ ನನ್ನ ಮೇಲೆ ಕೈ ಮಾಡಕ್ ಬಂದ್ಲು. ಈ ಶ್ರಾವಣಿ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಮಾಮ್ ಈಗೇನಾಯ್ತು ಗೊತ್ತಾ? ಪ್ಲೀಸ್ ಮಾಡಿ, ಪ್ಲೀಸ್ ನನ್ನನ್ನು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಬಿಡು. ಮಾಮ್ ಸೀರಿಯಸ್ಲಿ ನೀನ್ ಈ ರೀತಿ ಹೇಳ್ತಾ ಇದೆಯಾ? ನಾನೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಬಂದ್ರೆ ಅದೇನಾಯ್ತು ಗೊತ್ತಾ? ಶ್ರಾವಣಿ ನಾನು ಪ್ಲೀಸ್, ನನಗೆ ಕುತ್ತಿಗೆವರೆಗೂ ಬಂದಿದೆ, ಆದ್ರೆ ನಿನಗೆ ಆ ಶ್ರಾವಣಿದೆ ಚಿಂತೆ. ಯಾಕೆ ಚಿಂತೆ ಮಾಡಬಾರ್ದಮ್ಮ? ನೀನು ಯಾವಾಗ್ಲೂ ಬರೀ ನಿನ್ ಬಗ್ಗೆ ಯೋಚನೆ ಮಾಡ್ತಿರ್ತೀಯ. ಆ ಶ್ರಾವಣಿ ನನ್ನ ಕೈಯಿಂದ ತಪ್ಪಿಸ್ಕೊಂಡೋಳು. ಅವಳು ಇವಾಗ ನನ್ನ ಕೈ ವಶ ಮಾಡ್ಕೋಬೇಕೋ ಬೇಡವೋ? ಡ್ಯಾಡಿ, ವಾಟ್ಸ್ ರಾಂಗ್ ವಿತ್ ಯು? ಅವಳು ತಪ್ಪಿಸ್ಕೊಂಡಿರೋದಲ್ಲ ಮುಖ್ಯ, ನಾವು ಹೇಗಿದ್ರಿಂದ ತಪ್ಪಿಸ್ಕೊಳ್ಳೋದು ಅನ್ನೋದು ಇಂಪಾರ್ಟೆಂಟ್. ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಕಮಾನ್ ಬಾ, ನೀನ್ ಯಾವಾಗ್ಲೂ ಇದೇ ಮಾತಾಡ್ತಿರ್ತೀಯ. ಒಂದ್ಸಲ ಯೋಚನೆ ಮಾಡು, ನೀನ್ ನಂಗೋಸ್ಕರ ಏನಾದ್ರೂ ಮಾಡಿದ್ಯಾ? ನನ್ನ ಮದುವೆ ನಿಂತೋಯ್ತು, ಆಗ್ಲೂ ಇದೇ ತರ ನೆಗ್ಲೆಕ್ಟ್ ಮಾಡಿದೆ. ಇವಾಗ ಶ್ರಾವಣಿ ಬಗ್ಗೆ ಏನು ಹೇಳಕ್ಕೆ ಅಂತ ಬರ್ತಾ ಇದ್ದೀನಿ, ಈಗಲೂ ನೆಗ್ಲೆಕ್ಟ್ ಮಾಡ್ತಿದ್ಯಾ? ಮಾಡಿ 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 ಲಿಸನ್, ಅದು ಹಾಗಲ್ಲ. ನಾನು ಬದುಕಿರೋದೇ ನಿನಗೋಸ್ಕರ ಕಣೋ. ನೀನು ಈ ಮನೆ ಮಹಾರಾಜನಾಗಿ ಮೆರಿಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರೋದು. ನಾನು ನಡೆಯೋ ದಾರಿ ಯಾವುದೇ ಇರ್ಬೋದು, ಆದ್ರೆ ಗುರಿ ತಲುಪೋದು ನಿನಗೋಸ್ಕರ. ಅದನ್ನ ಅರ್ಥ ಮಾಡ್ಕೊ ಮಾಡಿ. ಮಾಮ್, ಇಂಥ ಸುಳ್ಳುಗಳೆಲ್ಲ ಹೇಳ್ಬೇಡ. ನೀನ್ ಈ ರೀತಿ ಎಲ್ಲ ಮಾತಾಡೋದು ಬಿಟ್ಟು ನನ್ನ ಮದುವೆ ಟೈಮಲ್ಲಿ ನೀನ್ ನನ್ನ ಬಗ್ಗೆ ಒಂದೇ ಒಂದು ಚೂರು ಗಮನ ಕೊಟ್ಟಿದ್ರೆ ಶ್ರಾವಣಿ ಇವತ್ತು ನನ್ನ ಕಾಲಡಿ ಇರ್ತಾ ಇದ್ಲು. ಆದ್ರೆ ನೀನೇನ್ ಮಾಡ, ಯಾರ್ದೋ ಕಾಲ್ ಬರ್ತಿದೆ, ಏನೋ ಆಗ್ತಿದೆ ಅಂತ ಅಲ್ಲೆಲ್ಲ ಮುಳುಗೋಗಿದ್ದೆ. ಇವಾಗ ಏನಾಯ್ತು ನೋಡು, ಆ ಶ್ರಾವಣಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಆ ಸುಬ್ಬುವಿಂದ ಓಡೋದ್ಲು. ಈಗ ನೋಡು, ಆ ಶ್ರಾವಣಿ ನನ್ನ ಕಣ್ಣು ಮುಂದೆನೆ ಆ ಸುಬ್ಬು ಜೊತೆ ಕ್ಲೋಸ್ ಆಗಿರ್ತಾರೆ ನಡ್ಕೋತಾಳೆ. ಅದಕ್ಕೆ ನಾನು ಮಾಡಿ ಮಾಡಿ, ಈಗ ಸದ್ಯಕ್ಕೆ ಸಮಸ್ಯೆನೇ ಬೇರೆ ಇದೆ. ಪ್ಲೀಸ್ ಮಾಡಿ, ಇಂಥ ಸಿಲ್ಲಿ ವಿಷಯಕ್ಕೆಲ್ಲ ನನ್ನ ಹತ್ರ ಬರಬೇಡ. ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದ್ಯಾಟ್. ಸಿಲ್ಲಿ ವಿಷಯನ? ನನ್ನ ಫೀಲಿಂಗ್ಸು ನಿನಗೆ ಸಿಲ್ಲಿ ಆಗೋಯ್ತಾ? ಹೋಗಿ ಹೋಗಿ ನಿನ್ನ ಹತ್ರ ಹೇಳಕ್ ಬಂದಲ್ಲ, ನಂದೇ ತಪ್ಪು. ಸರಿ ಆಯ್ತು ಬಿಡು, ಇನ್ನು ಮುಂದೆ ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ನಾನು ಹಾಗೆ ಮಾಡೋದು. ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ಇನ್ನು ಮುಂದೆ ನಿನಗೆ ಹೇಳೋದಾಗ್ಲಿ, ನಿನ್ನ ಪರ್ಮಿಷನ್ ತಗೊಳ್ಳೋದಾಗ್ಲಿ ನಾನು ಯಾವುದು ಮಾಡಲ್ಲ. ನನಗೇನು ಅನಿಸ್ತೋ ಅದನ್ನೇ ಮಾಡ್ತೀನಿ, ನೋಡ್ತೀನಿ. ಅಲ್ಲ, ಮಾಡಿ ಮಾಡಿ ಮಾಡಿ, ಪ್ಲೀಸ್ ಲಿಸನ್ ಟು ಮೀ. ಅಯ್ಯೋ, ಯಾಕೆ ಇವನು ಈಗ ಆಡ್ತಿದ್ದಾನೆ? ಅಲ್ಲ, ನನ್ನ ಮಾತು ಯಾಕೆ ಇವನಿಗೆ ಅರ್ಥನೇ ಆಗ್ತಿಲ್ಲ? ನಾನು ಎಲ್ಲ ಮಾಡ್ತಿರೋದು ಇವನಿಗೋಸ್ಕರ. ನನ್ನ ಜೀವನನೇ ಇವನಿಗೋಸ್ಕರ. ನಾನು ಪಡ್ತಿರೋ ಕಷ್ಟ ಒಂದೊಂದು ಇವನಿಗೋಸ್ಕರ. ಆದ್ರೆ ಇದ್ಯಾವುದು ಇವನಿಗೆ ಅರ್ಥನೇ ಆಗ್ತಿಲ್ಲ. ಸ್ವಾಭಿಮಾನದ ಹೆಣ್ಣಾಗಿ ನನ್ನ ಅನ್ನನ ನಾನೇ ದುಡ್ಕೊಂಡು ತಿನ್ಬೇಕು ಅಂತ ಆಸೆ.
ನೀವು ಈ ನಾರಿ ಸಬಲೀಕರಣ ಅಂತೆಲ್ಲ ಕೇಳಿದ್ದೀರಲ್ವ ಸಾಹೇಬ್ರೆ, ಅದೇ ತರ ನಂದು ಬಲಿ ಅಲ್ಲ, ಸಬಲೀಕರಣಳಾಗಿ ಬದುಕಬೇಕು ಅನ್ನೋ ಆಸೆ. ಈಗ ಗೌರ್ಮೆಂಟ್ ಅಲ್ಲಿ ಹೆಣ್ಮಕ್ಳಿಗೆ ಅಂತ ಎಷ್ಟೆಷ್ಟೋ ಈ ಸ್ಕೀಮ್ ಮಾಡಿದಾರಲ್ಲ, ಈ ಸ್ಕೀಮ್ನಲ್ಲಿ ನನಗೂ ಒಂದು ಕೆಲಸ ಕೊಡಿಸ್ಬಿಡಿ. ಸಾಕನೋ ಏನೋ ಬಂದು ಹೋಗೋರಿಗೆ ಕಾಫಿ ಟೀನೋ ಕೊಟ್ಕೊಂಡು, ನಿಮ್ಮ ಆಫೀಸ್ ಇದೆಯಲ್ಲ ಅಲ್ಲಿ ಫೈಲ್ಗಳನ್ನ ಎತ್ತಿಡ್ತೀನಿ, ಬಂದರು ಹೋದರಿಗೆ ಕಾಫಿ ಟೀ ಎಲ್ಲ ಮಾಡಿ ಕೊಡ್ತಿರ್ತೀನಿ, ಕುಶಲೋಪರಿ ವಿಚಾರಿಸ್ತೀನಿ. ನೋಡಿ, ನಾನು ಅನ್ಎಜುಕೇಟೆಡ್ ಅಲ್ಲ, ಇಷ್ಟೋ ಅಷ್ಟೋ ಗೊತ್ತು, ABCD ಗೊತ್ತು, ಈ ಗೊತ್ತು. ಆ ಎಜುಕೇಶನ್ ತಕ್ಕಂಗೆ ಒಂದು ಕೆಲಸ ಕೊಡಿ ಸರ್. ಪದ್ಮನಾಭ ಅವರೇ, ನೀವು ಹೇಳಿದಾಗೆ ನಿಮ್ ಬೀಗರು ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತಾರೆ. ನೋಡಿ ನೋಡಿ, ಮತ್ತೆ ತಮಾಷೆ ಅಂತೀರಾ? ಹೌದಣ್ಣ, ನನಗೂ ಹಾಗೆ ಅನಿಸ್ತಿದೆ. ಕಾಂತಮ್ನವರು ಈ ಸೀರಿಯಲ್ ಅಲ್ಲೋ ಸಿನಿಮಾದಲ್ಲೋ ಆಕ್ಟ್ ಮಾಡ್ಬೋದು. ಕಾಂತಮ್ನವರೇ, ನಮ್ಮ ಸ್ನೇಹಿತರು ಒಬ್ರು ಆದರ್ಶ್ ಹೆಗಡೆ ಅಂತ ಡೈರೆಕ್ಟರ್ ಇದಾರೆ. ಅಯ್ಯೋ, ನಾನು ದೊಡ್ಡ ಫ್ಯಾನ್ ಸುರೇಂದ್ರಣ್ಣ. ಹೇಳಿ ಸುರೇಂದ್ರಣ್ಣ, 2 ಸರಿ ಆಡಿಷನ್ ಕೊಟ್ಟಿದ್ದೆ, ರಿಜೆಕ್ಟ್ ಆಗ್ಬಿಟ್ಟೆ. ಅವ್ರಿಗೆ ಹೇಳ್ತೀನಿ, ನಿಮ್ಗೆ ಯಾವ್ದಾದ್ರು ಒಂದು ಸೀರಿಯಲ್ ಅಲ್ಲಿ ಚಾನ್ಸ್ ಕೊಡ್ತಾರೆ. ಮೋಸ್ಟ್ಲಿ ನೀವು ಅವಾರ್ಡ್ ಹೊಡೆದ್ರು ಹೊಡಿಬೋದು. ಹಂಗಂತೀರಾ? ಅವ್ರ ನಂಬರ್ ಕೊಡಿ, ಅವ್ರ ನಂಬರ್ ಕೊಡಿ. ಅಣ್ಣ, ಟೈಮ್ ಆಯ್ತು, ಹೊರಡೋಣ. ಪದ್ಮನಾಭ ಅವರೇ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸಾಹೇಬ್ರೆ, ನೀವು ದಾರಿಲಿ ಹೋಗ್ಬೇಕಾದ್ರೆ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಸುರೇಂದ್ರಣ್ಣ, ಆದರ್ಶ ಸರ್ ನಂಬರ್ ಕೊಡಿ. ಸುರೇಂದ್ರಣ್ಣ, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಧಿ ಹೆಣ್ಣು, ಗುಲಾಮಳಿವಳಲ್ಲ, ಸಲಾಮೋಡಿ ಎಲ್ಲ ಹೋಗ್ರಿ. ಕಾಂತಮ್ಮನವ್ರೆ, ಕಾಗೆ ಕೋಗಿಲೆ ಆಗಕ್ಕೆ ಸಾಧ್ಯನಾ?